ಎಲ್ರಿಗೂ ನಮಸ್ತೆ. ಮಧುವಾಹಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಯಕ್. ನಿನ್ನೆ ರಾತ್ರಿ ಸುರಿದಂತಹ ಒಂದು ಭಾರೀ ಮಳೆಗೆ ಒಂದು ದೊಡ್ಡ ಅದೃಷ್ಟವಶಾತ್ ಒಂದು ದೊಡ್ಡ ಅನಾಹುತವೇ ಆಗಿಬಿಡ್ತಿತ್ತು. ದೇವರ ದಯದಿಂದ ಆ ಒಂದು ಅನಾಹುತ ನಮ್ಮನ್ನು ಕಾಪಾಡಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ, ಮನೆಯ ಎದುರಿಗಿರುವ ಅಂಗಳದಲ್ಲಿರುವಂಥ ಪಕ್ಕದಲ್ಲಿರುವಂಥ ಒಂದು ಪೆಟ್ಟಿಗೆ, ಅದರ ಪಕ್ಕದಲ್ಲಿರುವಂಥ ಧರೆಯಿಂದ ಅತಿಯಾದ ಮಳೆಯ ಕಾರಣ ಆ ಧರೆ ಮಣ್ಣು ಕುಸಿದು ಬಿದ್ದಿದೆ. ಕುಸಿದು ಬಿದ್ದ ಪರಿಣಾಮ ನಮ್ಮ ಜೇನು ಪೆಟ್ಟಿಗೆಯ ಅಡಿಮಣೆಯವರೆಗೂ ಕೂಡ ಆ ಮಣ್ಣಿನ ರಾಶಿ ನೀವು ನೋಡ್ತಾ ಇರ್ಬೋದು. ಸ್ಟ್ಯಾಂಡ್ ಮತ್ತು ಅಡಿಮಣೆಯ ಮೇಲುವರೆಗೂ ಕೂಡ ಮಣ್ಣು ಬಂದು ಬಿದ್ದಿದೆ. ಇನ್ನೇನು ಸ್ವಲ್ಪ ಜಾಸ್ತಿ ಮಣ್ಣು ಧರೆ ಕುಸಿದಂತಾದರೆ ನಮ್ಮ ಜೇನು ಪೆಟ್ಟಿಗೆ ರಾತ್ರಿ ಬೀಳ್ತಾ ಇತ್ತು. ಜೊತೆಗೆ ನಮಗೆ ಗೊತ್ತೇ ಆಗ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಇದನ್ನು ನಾನು ನೋಡಿದ್ದು ಬೆಳಿಗ್ಗೆ. ಅದೃಷ್ಟವಶಾತ್ ಯಾವುದೇ ರೀತಿಯಲ್ಲಿ ನಮ್ಮ ಜೇನು ಪೆಟ್ಟಿಗೆಗೆ ಹಾನಿ ಆಗಲಿಲ್ಲ. ನಮ್ಮ ಜೇನುನೊಣಗಳು ಇದು ಯಾವುದರ ಬುಡವೇ ಇಲ್ಲದೆ, ಅಂದರೆ ನಮ್ಮ ಹಿಂದೆ ಏನಾಗಿದೆ ಅನ್ನುವಂಥ ಅರಿವೇ ಇಲ್ಲದೆ ಮುಂಜಾನೆಂದು ತಮ್ಮ ಕೆಲಸಗಳನ್ನು ಮಾಡ್ತಾನೆ ಇದೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಪರಾಗ ಮಕರಂದಕ್ಕಾಗಿ ಮತ್ತೆ ಹೊರಗಡೆ ಒಳಗಡೆ ಜೇನುನೊಣಗಳು ಹಾರಾಡ್ತಾನೆ ಇದ್ದಾವೆ. ಇದೀಗ ಆ ಒಂದು ಜಾಗವನ್ನು ನೋಡಿ, ಇಲ್ಲಿ ಒಂದು ಮುಜಂಟಿ ಇದೆ, ಈ ಕಡೆ ಒಂದು ಮುಜಂಟಿ ಇದೆ, ಅಲ್ಲಿ ನೀವು ಕಾಣ್ತಾ ಇರ್ಬೋದು ಅಲ್ಲೊಂದು ಮುಜಂಟಿ ಇದೆ, ಅದರ ಪಕ್ಕದಲ್ಲಿ ಇನ್ನೊಂದು ಮುಜಂಟಿ ಇದೆ. ಇದು ಒಂದು ಮನೆ ಎದುರಿಗಿರುವಂತಹ ತುಡುವೆ. ಈಗ ನಾವು ಮಣ್ಣನ್ನೆಲ್ಲ ತೆಗೆದಿದ್ದೇವೆ. ಮಣ್ಣನ್ನೆಲ್ಲ ತೆಗೆದು ಆ ಜಾಗವನ್ನು ಮತ್ತೆ ಕ್ಲೀನ್ ಮಾಡಿದ್ದೇವೆ. ಹಾಗೆ ಇನ್ಮೇಲೆ ಈ ಸಮಸ್ಯೆ ಬರಲಿಕ್ಕಿಲ್ಲ. ಒಂದು ವೇಳೆ ಮತ್ತೆ ಮಳೆಗಾಲ ಜಾಸ್ತಿ ಆದ್ದರಿಂದ ಇಂಥ ಅನಾಹುತಗಳು ಆಗುವಂಥದ್ದು ಸ್ವಾಭಾವಿಕ. ಹಾಗೆ ಇನ್ನೂ ಹೆಚ್ಚಿನ ಜೇನಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.